ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚಿಕ್ಕಬಳ್ಳಾಪುರದ ಲಂಚಬಾಕ ಪಿಡಿಒ ಅಮಾನತುಗೊಳಿಸಲಾಗಿದೆ. ಶ್ರೀನಿವಾಸ ಮೂರ್ತಿಯನ್ನ ಅಮಾನತುಗೊಳಿಸಿರುವಂತದ್ದು ಸಿಇಒ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಲಂಚಬಾಕ ಪಿಡಿಒ ಅಮಾನತುಗೊಳಿಸಲಾಗಿದೆ. ಶ್ರೀನಿವಾಸ ಮೂರ್ತಿ ಅಮಾನತುಗೊಳಿಸಿದ ಸಿಇಒ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಸಿಇಒ ನವೀನ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದು, 2 ಗ್ರಾಮ ಪಂಚಾಯತಿಗಳಿಗೆ ಪಿಡಿಒ ಆಗಿದ್ದ ಶ್ರೀನಿವಾಸ ಮೂರ್ತಿ, ತಿರುಮಣಿ, ಹಂಪಸಂದ್ರ 2 ಗ್ರಾಮ ಪಂಚಾಯತಿಗಳಿಗೆ ಪಿಡಿಒ. ಲಂಚಬಾಕನ ಅಕ್ರಮ ಕುರಿತಾಗಿ ಫ್ರೀಡಂ ಟಿವಿ ಎಳೆಯಾಗಿ ವರದಿಯನ್ನು ಬಿತ್ತರಿಸಿತ್ತು. ಬಯಲಿಗೆಳೆದಿದ್ದ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಲಂಚಬಾಕ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಶ್ರೀನಿವಾಸ ಮೂರ್ತಿ ಅಮಾನತುಗೊಳಿಸಿದ ಸಿಇಒ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. 2 ಗ್ರಾಮ ಪಂಚಾಯತಿಗಳಿಗೆ ಪಿಡಿಒ ಆಗಿದ್ದ ಶ್ರೀನಿವಾಸ ಮೂರ್ತಿ, ತಿರುಮಣಿ, ಹಂಪಸಂದ್ರ ಈ 2 ಗ್ರಾಮ ಪಂಚಾಯತಿಗಳಿಗೆ ಶ್ರೀನಿವಾಸ ಮೂರ್ತಿಯೇ ಪಿಡಿಒ ಆಗಿದ್ದ. ಇದು ಸಹಜವಾಗಿ ಕಾಡ್ತಾ ಇದ್ದಂಥ ಪ್ರಶ್ನೆ. ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಲಂಚಬಾಕನ ವಿರುದ್ಧ, ಅಕ್ರಮ ಎಸಗಿದಂಥ ಲಂಚಬಾಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಶ್ರೀನಿವಾಸ ಮೂರ್ತಿ ಅಮಾನತುಗೊಂಡಂಥ ಸಿಇಒ ನವೀನ್ ಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಗುಡಿಬಂಡೆ ತಾಲೂಕಿನಲ್ಲಿ ಬರ್ತವೆ ಈ ತಿರುಮಣಿ ಮತ್ತೆ ಹಂಪಸಂದ್ರ ಅನ್ನುವಂಥ ಗ್ರಾಮ ಪಂಚಾಯತಿಗಳು. ಈ 2 ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು ಶ್ರೀನಿವಾಸ ಮೂರ್ತಿ. ಧನದಾಹ ತೀರಿಸಿಕೊಳ್ತಾ ಇದ್ದಂತವನಿಗೆ ಇದೀಗ ತಕ್ಕ ಶಾಸ್ತಿ ಮಾಡಲಾಗಿದೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಪಿಡಿಒ ಅಮಾನತುಗೊಳಿಸಲಾಗಿದೆ. ಶ್ರೀನಿವಾಸ ಮೂರ್ತಿ ಧನದಾಹಕ್ಕೆ ಕೊನೆಗೂ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ 3.5 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾಗಲೇ ಲಾಕ್ ಆಗಿದ್ದಾರೆ ಶ್ರೀನಿವಾಸ ಮೂರ್ತಿ. ಗುತ್ತಿಗೆದಾರರಿಂದ ಲಂಚ ಪಡಿತಾ ಇದ್ದ ಈ ಪಿಡಿಒ, ಬೆಡ್ರೂಮ್ನಲ್ಲೇ ಲಂಚ ಪಡೆದಿದ್ದ ಧನಪಿಶಾಚಿ ಕೊನೆಗೂ ಕೂಡ ಅದಕ್ಕೆ ತಕ್ಕ ಬೆಲೆಯನ್ನ ತೆತ್ತಿದ್ದಾನೆ. ಗುಡಿಬಂಡೆ ತಾಲೂಕಿನ ತಿರುಮಣಿ, ಹಂಪಸಂದ್ರ ಈ 2 ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಈ ಕುರಿತಾಗಿ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಎಳೆಯಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಪಿಡಿಒ ಅಮಾನತುಗೊಳಿಸಲಾಗಿದೆ. ನವೀನ್ ಕುಮಾರ್, ಸಿಇಒ ನವೀನ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. 2 ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒ ಆಗಿದ್ದ ಶ್ರೀನಿವಾಸ ಮೂರ್ತಿ, ತಿರುಮಣಿ ಮತ್ತೆ ಹಂಪಸಂದ್ರ ಈ 2 ಗ್ರಾಮ ಪಂಚಾಯತಿಗಳಿಗೆ ಪಿಡಿಒ ಆಗಿದ್ದ ಲಂಚಬಾಕನ ಅಸಲಿ ಮುಖವಾಡವನ್ನ ಫ್ರೀಡಂ ಟಿವಿ ಕಳಚುವಂತಹ ಪ್ರಯತ್ನವನ್ನು ಮಾಡಿತು. ಮತ್ತು ಫ್ರೀಡಂ ಟಿವಿಯ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂತದ್ದು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಗುಡಿಬಂಡೆ ತಾಲೂಕಿನಲ್ಲಿ ಬರುವಂತಹ ತಿರುಮಣಿ ಮತ್ತೆ ಹಂಪಸಂದ್ರ ಈ 2 ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡಿದ್ದ. ಪ್ರಮುಖವಾಗಿ ಶ್ರೀನಿವಾಸ ಮೂರ್ತಿ ಗುಡಿಬಂಡೆ ತಾಲೂಕಿನಲ್ಲಿ ಬರುವಂತಹ ತಿರುಮಣಿ ಮತ್ತೆ ಹಂಪಸಂದ್ರ ಅನ್ನುವಂಥ 2 ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒ ಆಗಿ ತಾನೇ ಒಬ್ಬನೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಧನಪಿಶಾಚಿ ಅಂತಿದ್ದ. ಈತನ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ರು ಅನೇಕರು. ಕೊನೆಗೂ ಕೂಡ ಲಾಕ್ ಆಗ್ತಾನೆ ರೆಡ್ ಹ್ಯಾಂಡ್ ಆಗೇನೆ. ಧನದಾಹ ತೀರಿಸಿಕೊಳ್ತಿದ್ದವನಿಗೆ ತಕ್ಕ ಶಾಸ್ತಿ ಇದೀಗ ಎದುರಾಗಿದೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಪಿಡಿಒನ ಅಮಾನತುಗೊಳಿಸಲಾಗಿದೆ. ಆ ಮೂಲಕ ಶ್ರೀನಿವಾಸ ಮೂರ್ತಿಯ ಧನದಾಹಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. 3.5 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದ ಹಾಗೆ ಅಂತಹ ಸಂದರ್ಭದಲ್ಲೇ ಲಾಕ್ ಆಗಿದ್ದಾನೆ ಶ್ರೀನಿವಾಸ ಮೂರ್ತಿ. ಗುತ್ತಿಗೆದಾರರಿಂದ ಲಂಚ ಪಡಿತಾ ಇರ್ತಾನೆ ಪಿಡಿಒ. ಅದು ಬೆಡ್ರೂಮ್ ನಲ್ಲೇ ಲಂಚ ಪಡಿತಾ ಇದ್ದ ಧನಪಿಶಾಚಿ ಕೊನೆಗೂ ಕೂಡ ಲಾಕ್ ಆಗ್ತಾನೆ. ಕಾಮಗಾರಿ ಬಿಲ್ಗೆ ಲಂಚ ಕೊಟ್ಟು ಬೇಸತ್ತಿದ್ದ ಗುತ್ತಿಗೆದಾರರು ಈ ಸಂಬಂಧ ಲಂಚಬಾಕನ ಅಸಲಿ ಮುಖವಾಡವನ್ನ ಬಯಲು ಮಾಡೋಕೆ ಅಂತಾನೆ ಫ್ರೀಡಂ ಟಿವಿಯನ್ನ ಸಂಪರ್ಕಿಸಿದ್ರು. ಹಾಗೆ ನಾವು ಎಳೆಯಾಗಿ ಲಂಚಬಾಕತನದ ಅಧಿಕಾರಿಯ ವಿರುದ್ಧ, ಪಿಡಿಒ ವಿರುದ್ಧ ಎಳೆಯಾಗಿ ಸುದ್ದಿಯನ್ನು ಬಿತ್ತರಿಸಿದ್ವಿ. ಆ ಸುದ್ದಿಯ ವರದಿಯ ನಂತರದಲ್ಲಿ ಸಿಇಒ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ನವೀನ್ ಕುಮಾರ್ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಧನಪಿಶಾಚಿ ಈ ಶ್ರೀನಿವಾಸ ಮೂರ್ತಿಯ ಮೇಲೆ ತೆಗೆದುಕೊಂಡಂತಹ ಈ ಒಂದು ಆಕ್ಷನ್ ಏನಿದೆ ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚಿಕ್ಕಬಳ್ಳಾಪುರದ ಲಂಚಬಾಕ ಪಿಡಿಒನನ್ನು ಅಮಾನತುಗೊಳಿಸಲಾಗಿದೆ. ಕಾಮಗಾರಿ ಬಿಲ್ಗೆ ಲಂಚ ಕೊಟ್ಟು ಬೇಸತ್ತಿದ್ದ ಗುತ್ತಿಗೆದಾರರು ಕೊನೆಗೂ ಕೂಡ ದೂರನ್ನು ಕೊಟ್ಟಿರ್ತಾರೆ. ಈ ದೂರಿನ ಅನ್ವಯ ಲಂಚಬಾಕನನ್ನ ಹೇಗಾದ್ರೂ ಮಾಡಿ ಆತನಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅನೇಕರು, ರೋಸಿ ಹೋಗಿದ್ದಂಥ ಅನೇಕರು ತಮ್ಮ ಅಳಲನ್ನು ತೋಡ್ಕೊಂಡಿರ್ತಾರೆ. ಇದರ ಅನ್ವಯ ಫ್ರೀಡಂ ಟಿವಿ ಕೂಡ ಸುದ್ದಿಯನ್ನು ವಿಸ್ತೃತವಾಗಿ ಬಿತ್ತರಿಸಿತು. ಲಂಚಬಾಕತನದ ಅಧಿಕಾರಿ ವಿರುದ್ಧ ಕೊನೆಗೂ ಲಂಚಬಾಕ ಅಧಿಕಾರಿ
ತಗಲಾಕೊಂಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಸಿಇಒ ನವೀನ್ ಕುಮಾರ್ ಆಕ್ಷನ್ ತೆಗೆದುಕೊಂಡಿದ್ದಾರೆ ಶ್ರೀನಿವಾಸ್ ಮೂರ್ತಿ ವಿರುದ್ಧ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಒಂದು ಕಡೆ ಶ್ರೀನಿವಾಸ್ ಮೂರ್ತಿ, 2 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿಯಾಗಿ ತಾವು ಒಬ್ಬನೇ ಪಿಡಿಒ ಆಗಿ ಅಕ್ರಮ ಎಸಗ್ತಾ ಇದ್ದ ಮತ್ತು ಈ ಸುದ್ದಿಯನ್ನ ನಾವು ಬಿತ್ತರ ಮಾಡಿದ ಬಳಿಕ ತೆಗೆದುಕೊಂಡಂತ ಆಕ್ಷನ್, ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಲ್ವೇ? ಹೌದು, ಖಂಡಿತವಾಗ್ಲು ನಮ್ಮ ಸುದ್ದಿ ಪ್ರಸಾರವಾದಂತಹ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡಂತಹ ಇವರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಯಾವ ರೀತಿ ಅಕ್ರಮ ಎಸಗ್ತಾ ಇದ್ದ, ಸೊ ಈ ವಿಚಾರದಲ್ಲಿ ಒಂದ್ ಕಡೆ ನವೀನ್ ಕುಮಾರ್ ತೆಗೆದುಕೊಂಡಂತಹ ಒಂದು ನಡೆ ಯಾವ ರೀತಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಇದೀಗ ಅಂತ? ಎಸ್, ಈ ವಿಡಿಯೋ ಹೊರಗಡೆ ಹರಿದಾಡ್ತಿದ್ದಂಗೆ ನಮ್ಮಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತ ಎಚ್ಚೆತ್ತುಕೊಂಡಿರ್ತಕ್ಕಂಥ ನವೀನ್ ಭಟ್ ಅವರು ಅವರನ್ನ ತಕ್ಷಣವೇ ಕೆಲಸದಿಂದ ಅಮಾನತನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇವರು ಒಂದು ಮನೆಯನ್ನೇ ಒಂದು ಕಚೇರಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಕಚೇರಿಯಲ್ಲಿ ಇರ್ತಕ್ಕಂತಹ ಒಂದು ಕಡತಗಳನ್ನ ಇವರ ಒಂದು ಬೆಡ್ರೂಮ್ ನಲ್ಲಿ ಇಟ್ಕೊಂಡು ಇವರು ವ್ಯವಹಾರಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ನಡೆಸಿ ಈಗ ಇವರು ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಂತೋಷ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.